ಹನೂರು ಎನ್ಕೌಂಟರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಈಗ ಎಫ್ಎಸ್ಎಲ್ ರಿಪೋರ್ಟ್ ಹೊರ ಬಂದಿದೆ. ಈ ಎಫ್ಎಸ್ಎಲ್ ವರದಿಯಲ್ಲಿ ಶಾಕಿಂಗ್ ಸತ್ಯವೊಂದು ಹೊರಬೀಳ್ತಾ ಇದೆ. ಏನದು ಹಾಗಾದ್ರೆ? ಹತ್ತಿರದಿಂದಲೇ ಗುಂಡು ಹಾರಿಸಿದ್ದಾರೆ ಅಂತ ವರದಿ ಬಂದಿದೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ. ಹನೂರು ಎನ್ಕೌಂಟರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಇದು ಅಂತ ಹೇಳಲಾಗ್ತಾ. ಕಾರಣ, ಹತ್ತಿರದಿಂದಲೇ ಗುಂಡು ಹಾರಿದ್ದು, ಮೃತರ ಒಳ ಉಡುಪಿನಲ್ಲಿ ಪ್ರೈಮರ್ ಅಂಶ ಪತ್ತೆಯಾಗಿದೆ. ತೀರಾ ಹತ್ತಿರದಿಂದ ಗುಂಡು ಹಾರಿಸಲಾಗಿದೆ ಅಂತ ಎಫ್ಎಸ್ಎಲ್ ವರದಿ ಈಗ ಹೊರಬಿದ್ದಿದೆ. ಮೃತರ ಒಳ ಉಡುಪಿನಲ್ಲಿ ಪ್ರೈಮರ್ ಅಂಶ ಪತ್ತೆಯಾಗಿದೆ. ಎದೆ, ಹೊಟ್ಟೆ, ತೊಡೆಗೆ ಗುಂಡುಗಳು ಬಿದ್ದಿರೋ ತೀರಾ ಹತ್ತಿರದಿಂದ ಶೂಟ್ ಆಗಿದೆ ಅಂತ ಎಫ್ಎಸ್ಎಲ್ ರಿಪೋರ್ಟ್ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿವರೆಗೂ ಅನುಮಾನಗಳನ್ನು ಅವರ ಕುಟುಂಬಸ್ಥರೇನು ವ್ಯಕ್ತಪಡಿಸ್ತಾ ಇದ್ರು, ಬೇಕಂತಲೇ ಮಾಡಿದ್ದು ಅಂತ. ಹಾಗಾಗಿ ಈ ಒಂದು ಎಫ್ಎಸ್ಎಲ್ ರಿಪೋರ್ಟ್ ಈಗ ಮತ್ತೊಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಎಫ್ಎಸ್ಎಲ್ ವರದಿಯಲ್ಲಿ ಶಾಕಿಂಗ್ ಸತ್ಯ ಆಚೆ ಬಂದಿರುವಂಥದ್ದು. ತೀರಾ ಹತ್ತಿರದಿಂದ ಶೂಟ್ ಮಾಡಲಾಗಿದೆ. ಎಷ್ಟು ಡಿಸ್ಟೆನ್ಸ್ನಲ್ಲಿ ಶೂಟ್ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ. ಮೂವರ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀರಾ ಹತ್ತಿರದಿಂದ ಗುಂಡು ಹಾರಿರೋದು ನಿಜ ಅನ್ನುವಂಥ ಅಂಶ ಈಗ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ. ಎದೆ, ಹೊಟ್ಟೆ ಮತ್ತು ತೊಡೆಯ ಭಾಗಕ್ಕೆ ಗುಂಡು ತಗುಲಿತ್ತು. ಮೂವರು ಸಾವನ್ನಪ್ಪಿದ್ರು. ಅಂದರೆ ಮೊದಲಿಂದಲೂ ಕೂಡ ಇದಕ್ಕೆ ಅರಣ್ಯಾಧಿಕಾರಿಗಳು ಸಮಜಾಯಿಷಿ ಕೊಡ್ತಾ ಇದ್ದಿದ್ದು ಸೆಲ್ಫ್ ಡಿಫೆನ್ಸ್ ಅಂತ. ಅರಣ್ಯ ಸಿಬ್ಬಂದಿ ಎನ್ಕೌಂಟರ್ಗೆ ಹೊಸ ಅನುಮಾನಗಳು ಜೋಡಣೆ ಆಗ್ತಾ ಹೋಗ್ತಾ ಇದೆ. ಇಲ್ಲಿಂದ ಆಂಥೋನಿ ಸ್ವಾಮಿ, ಪೀಟರ್, ಕುಮಾರ್ ಈ ಮೂವರ ಮರಣೋತ್ತರ ಪರೀಕ್ಷೆಯ ವರದಿ ರಿವೀಲ್ ಆಗಿದೆ. ಅದರಲ್ಲಿ ಶಾಕಿಂಗ್ ಅಂಶ ನೋಡ್ತಾ ಇದೆ. ಹತ್ತಿರದಿಂದ ಗುಂಡು ಹೊಡೆದಿರುವುದು ವರದಿಯಲ್ಲಿ ಪತ್ತೆಯಾಗಿದೆ. ಎಷ್ಟು ಇಂಚು ದೇಹದ ಒಳಗೆ ಗುಂಡು ನುಗ್ಗಿದೆ ಅನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಆ ವರದಿ. ಎದೆ, ತೊಡೆ, ಹೊಟ್ಟೆ ಭಾಗಕ್ಕೆ ಗುಂಡುಗಳು ಬಿದ್ದಿರೋದು. ಅಂದರೆ ಎಷ್ಟು ಡಿಸ್ಟೆನ್ಸ್ನಲ್ಲಿ ಶೂಟ್ ಮಾಡಿದರೆ, ಯಾವ ಗನ್, ಯಾವ ಬುಲೆಟ್, ಎಷ್ಟು ಡಿಸ್ಟೆನ್ಸ್ನಲ್ಲಿ ಶೂಟ್ ಮಾಡಿದರೆ ದೇಹದ ಭಾಗಕ್ಕೆ ಎಷ್ಟು ಒಳಗೆ ಹೋಗುತ್ತೆ, ಈ ಅಂದಾಜಿನ ಮೇರೆಗೆ ಈಗ ಎಫ್ಎಸ್ಎಲ್ ರಿಪೋರ್ಟ್ ಹೊರಬಿದ್ದಿದೆ. ಮೈಸೂರು ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಮೂವರ ಮರಣೋತ್ತರ ಪರೀಕ್ಷೆ. ಅರಣ್ಯ ಸಿಬ್ಬಂದಿ ಎನ್ಕೌಂಟರ್ಗೆ ಹೊಸ ಅನುಮಾನಗಳು ಇಲ್ಲಿಂದ ಜೋಡಣೆ ಆಗ್ತಾ ಇದೆ. ಈ ಅನುಮಾನಗಳಿಗೆ ಮತ್ತೊಂದಿಷ್ಟು ಪುಷ್ಟಿ ನೀಡುವಂತೆ ಈ ಒಂದು ಎಫ್ಎಸ್ಎಲ್ ರಿಪೋರ್ಟ್ ಕೈಗನ್ನಡಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಧಿಕಾರಿಗಳು ಬೇಕಂತಲೇ ಮಾಡಿರುವಂಥದ್ದು ಅಂತ ಅವರ ಕುಟುಂಬಸ್ಥರೇನು ಆರೋಪಗಳನ್ನು ಮಾಡ್ತಾ ಇದ್ರು ಇಲ್ಲಿವರೆಗೂ. ಈ ಬಗ್ಗೆ ಪ್ರತಿಭಟನೆಗಳೇ ನಡೆದು ಹೋಗಿರೋದನ್ನು ಇಲ್ಲಿವರೆಗೂ ನಾವು ಗಮನಿಸಿದ್ವಿ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಈ ಬಗ್ಗೆ ಏನಾದರೂ ಒಂದು ತಾರ್ಕಿಕ ಅಂತ್ಯ ಸಿಗಬಹುದಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದರು. ಆದರೆ ಮತ್ತೊಂದಿಷ್ಟು ಅನುಮಾನಗಳಿಗೆ ಎಡೆಮಾಡಿ ಕೊಡುವಂತಹ ಅಂಶಗಳು, ಶಾಕಿಂಗ್ ಸತ್ಯಗಳು ಈ ಒಂದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಹೊರಬೀಳ್ತಾ ಇರೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಂದ್ರ, ಈ ಮೂವರ ಎನ್ಕೌಂಟರ್ ಆದಂಥ ದಿನದಿಂದ ಇಲ್ಲಿವರೆಗೂ ಆದಂತಹ ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆ ಪ್ರತಿದಿನವೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇರೋದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಬಟ್ ಈಗ ಎಫ್ಎಸ್ಎಲ್ ರಿಪೋರ್ಟ್ ನಂತರದಲ್ಲಿ ಈ ಒಂದು ಕೇಸ್ ಬೇರೆ ಆಯಾಮವನ್ನೇ ಪಡೆದುಬಿಡುತ್ತಾ ಅಂತ ಕಾಣಿಸ್ತಾ ಇದೆ. ಹೌದು ಹೂಗಾರ್, ಏನ್ ಈ ಒಂದು ಆಗಸ್ಟ್ 15ರ ಮುಂಜಾನೆ ಕಾವೇರಿ ವನ್ಯಜೀವಿ ಧಾಮದ ಕರಡಿಕಲ್ಲು ಗುಡ್ಡ ಅಥವಾ ಕರಿಕಲ್ಲು ಒಡ್ಡು ಎಂಬ ಒಂದು ದಟ್ಟಾರಣ್ಯ ನಡೆದಂತ ಒಂದು ಶೂಟೌಟ್ ಪ್ರಕರಣ ಸಂಬಂಧಪಟ್ಟಂತ ಇಂದು ಮರಣೋತ್ತರ ಪರೀಕ್ಷೆ ಒಂದು ಬಹಿರಂಗಗೊಂಡಿದೆ. ಅದರ ವರದಿ ಈಗ ಬಹಿರಂಗಗೊಂಡಿದೆ. ಏನು ಕಾವೇರಿ ವನ್ಯಜೀವಿ ಧಾಮದ ಶೂಟೌಟ್ ನಲ್ಲಿ ಮೃತಪಟ್ಟಂತ ತೋಮಿಯಾರ್ಪಾಳ್ಯ ಗ್ರಾಮದ ಕುಮಾರ್ ಮತ್ತೆ ಇದರ ಸಮೀಪ ಇರತಕ್ಕಂಥ ಮರಿಯಮಂಗಲ ಗ್ರಾಮದ ಆಂಥೋನಿ ಸ್ವಾಮಿ ಹಾಗೂ ಪೀಟರ್ ಎಂಬುವರು ಏನ್ ಮೃತಪಟ್ಟಿದ್ರು, ಇವರ ಮರಣೋತ್ತರ ಪರೀಕ್ಷೆಯ ವರದಿ ಇಂದು ಬಹಿರಂಗಗೊಂಡಿದ್ದು, ಇವರ ಒಂದು ಮರಣೋತ್ತರ ಪರೀಕ್ಷೆಯ ಒಂದು ವರದಿಯಲ್ಲಿ ಹಲವಾರು ಒಂದು ಶಾಕಿಂಗ್ ಅಂಶಗಳನ್ನ ಮರಣೋತ್ತರ ಪರೀಕ್ಷೆಯನ್ನ ಮಾಡಿದಂತಹ ವೈದ್ಯರು ಬಹಿರಂಗಪಡಿಸಿದ್ದಾರೆ. ಇದೇನಂತಂದ್ರೆ ಮೃತ ಕುಮಾರ್ ಆತನ ಮರಣೋತ್ತರ ವರದಿ ಪರೀಕ್ಷೆಯಲ್ಲಿ ಅವರು ವೈದ್ಯರು ಉಲ್ಲೇಖಿಸ್ತಾ ಹೋಗೋದೇನಂತಂದ್ರೆ, ಈತನ ಒಂದು ಎಡಭಾಗದ ಎದೆ ಹಾಗೂ ಬಲ ತೊಡೆಯ ಭಾಗಕ್ಕೆ ಒಂದು ತೀವ್ರತರವಾದಂತಹ ಒಂದು ಶಾರ್ಟ್ ಗನ್ ನಿಂದ ಒಂದು ಗುಂಡಿನ ದಾಳಿಯಾಗಿದೆ. ಇದು ತುಂಬಾ ಹತ್ತಿರದ ರೇಂಜ್ ನಿಂದ ಆಗಿದೆ. ಇನ್ನು ಆತನಿಂದ
ಏನು ತುಂಬಾ ಹತ್ತಿರದ ಕ್ಲೋಸ್ ರೇಂಜ್ ಇಂದ ಶೂಟ್ ಆಗಿದೆ, ಆ ಪರಿಣಾಮವಾಗಿ ಆತನ ದೇಹದ ಎಲ್ಲಾ ಭಾಗವೂ ಕೂಡ ಪೆಲೆಟ್ಸ್ ಗಳು ಹೋಗಿವೆ. ಇದನ್ನೆಲ್ಲವನ್ನು ಕೂಡ ನಾವು ಸಂಗ್ರಹಿಸಿ ಸಂಬಂಧಪಟ್ಟಂತ ಒಂದು ಪೊಲೀಸ್ ತನಿಖೆಯನ್ನು ನಡೆಸ್ತಾ ಇದ್ರೆ ಪೊಲೀಸ್ನವರಿಗೆ ಒಪ್ಪಿಸಿದ್ದೇನೆ ಅಂತ. ಇನ್ನು ಆಂಟೋನಿ ಸ್ವಾಮಿ ಆತನ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ಆತನ ಎದೆ ಮತ್ತೆ ಕುತ್ತಿಗೆ ಭಾಗಕ್ಕೆ ಈ ಗುಂಡುಗಳು ಬಿದ್ದಿದೆ. ಇನ್ನು ಬಿದ್ದಂತ ಗುಂಡುಗಳು ಎಲ್ಲವೂ ಕೂಡ ಕೆಳಗಡೆಯಿಂದ ಮೇಲ್ಮುಖವಾಗಿ ಆ ಗುಂಡುಗಳು ಹಾರಿದೆ. ಜೊತೆಗೆ ಹತ್ತಿರದಿಂದಲೇ ಅಂದ್ರೆ ಕ್ಲೋಸ್ ರೇಂಜ್ ಅಂತ ಈ ಮರಣೋತ್ತರ ಪರೀಕ್ಷೆಯ ಒಂದು ವರದಿಯಲ್ಲಿ ವೈದ್ಯರು ಉಲ್ಲೇಖ ಮಾಡಿರೋದೇನೆಂದ್ರೆ ಅಂದ್ರೆ ಏನ್ ಶೂಟ್ ಆದಂತ ಏನ್ ದೂರ ಇದೆ ಅದು ಕ್ಲೋಸ್ ರೇಂಜ್ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಈ ಆಂಟೋನಿ ಸ್ವಾಮಿ ಒಂದು ಮರಣೋತ್ತರ ಪರೀಕ್ಷೆ ವರದಿ ವೇಳೆ ಇನ್ನೊಂದು ಅಂಶ ಬಯಲಿಗೆ ಆಗಿರೋದು ಅಂತಂದ್ರೆ ಆತನ ಒಳ ಉಡುಪಿನಲ್ಲಿ ಪ್ರೈಮರ್ಗಳು ಪತ್ತೆಯಾಗಿದೆ. ಅಂದ್ರೆ 9 ಅಲ್ಯೂಮಿನಿಯಂ ಪ್ರೈಮರ್ಗಳನ್ನ ನಾವು ಕಂಡು ಅದನ್ನ ನಾವು ಈಗ ಪೊಲೀಸರಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಆ ಪ್ರೈಮರಿ ಏನಂತಂದ್ರೆ ನಾಡ ಬಂದೂಕುಗಳಿಗೆ ಬಳಸ್ತಕ್ಕಂತಹ ಒಂದು ನಾಡ ಬಂದೂಕುಗಳಿಗೆ ಒಂದು ಮದ್ದನ್ನ ಬಳಸಿ ಅದನ್ನ ಉಪಯೋಗಕ್ಕೆ ಮಾಡುವಂತಹ ಒಂದು ಪ್ರೈಮರ್ಗಳಾಗಿರುತ್ತವೆ. ಅದು 9 ಪ್ರೈಮರ್ಗಳನ್ನ ನಾವು ಪೊಲೀಸರಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಇನ್ನು ಪೀಟರ್ ಆತನ ಒಂದು ಮರಣೋತ್ತರ ವರದಿಯಲ್ಲೂ ಕೂಡ ಆತನಿಂದಲೂ ಕೂಡ ಒಂದು ಹತ್ತಿರದಿಂದಲೇ ಅರಣ್ಯಾಧಿಕಾರಿಗಳು ಶೂಟ್ ಮಾಡಿದ್ದಾರೆ. ಜೊತೆಗೆ ಆತನೊಂದು ಕೂಡ ಕ್ಲೋಸ್ ರೇಂಜ್ ಆಗಿದೆ. ಆತನ ಒಂದು ಕಾಲು, ತೊಡೆ ಮತ್ತೆ ಎದೆ ಭಾಗ ಹಾಗೂ ಕುತ್ತಿಗೆ ಭಾಗ ಈ ಭಾಗಕ್ಕೆಲ್ಲ ಗುಂಡುಗಳು ಹೊಕ್ಕಿ ಆತನ ದೇಹ ಛಿದ್ರ ಆಗಿದೆ. ಈ ಎಲ್ಲಾ ಪೆಲೆಟ್ಸ್ ಗಳು ಈ ಮೂವರು ಮೃತಪಟ್ಟಿರ್ತಾರೆ, ಆಂಟೋನಿ ಸ್ವಾಮಿ, ಕುಮಾರ್ ಮತ್ತೆ ಪೀಟರ್, ಈ ಮೂವರು ಪೆಲೆಟ್ಸ್ ಗಳು ಹೊಕ್ಕಿದ್ವು ಎಲ್ಲವನ್ನು ಕೂಡ ನಾವು ಪೊಲೀಸರಿಗೆ ಅದನ್ನ ಸಂಗ್ರಹಿಸಿ ಕೊಟ್ಟಿದ್ದೇವೆ. ಜೊತೆಗೆ ಆತರ ಒಳ ಉಡುಪಿನಲ್ಲಿ ಇದ್ದಂತಹ ಈ ಕುಮಾರ್ ಏನಿರ್ತಾನೆ ಆತನ ಒಳ ಉಡುಪಿನಲ್ಲಿ ಒಂದು ಹೆಡ್ ಟಾರ್ಚ್ ಕೂಡ ಪತ್ತೆಯಾಗಿದೆ. ಇದನ್ನ ಆಲ್ಮೋಸ್ಟ್ ಆಲ್ ಅಂತಂದ್ರೆ ರಾತ್ರಿ ವೇಳೆ ಕಾಡಿನಲ್ಲಿ ಹೋಗುವವರು, ಕಳ್ಳ ಬೇಟೆಗಾರರಾಗಿರ್ಬೋದು, ಜೊತೆಗೆ ಈ ಎಲ್ಲ ಅರಣ್ಯ ಸಿಬ್ಬಂದಿ ಆಗಿರ್ಬೋದು, ಇವರು ಕೂಡ ಬಳಸ್ತಾರೆ. ಅದನ್ನ ಹೆಡ್ ಟಾರ್ಚ್ ಅಂತ ಆತನ ಒಂದು ಒಳ ಉಡುಪಿನಿಂದ ಹೆಡ್ ಟಾರ್ಚ್ ಅನ್ನ ಅಲ್ಲಿನ ಮರಣೋತ್ತರ ಪರೀಕ್ಷೆ ನಡೆದಂತ ಸಂದರ್ಭದಲ್ಲಿ ವಶಕ್ಕೆ ಪಡೆದರೆ. ಜೊತೆಗೆ ಈ ಆಂಟೋನಿ ಸ್ವಾಮಿ ಒಂದು ಒಳ ಉಡುಪಿನಲ್ಲಿ ಪ್ರೈಮರ್ಗಳನ್ನು ಕೂಡ ಅವ್ರು ಇದ್ ಮಾಡಿದ್ದಾರೆ. ಇದ್ರ ಜೊತೆಗೆ ಅವರು ಮುಖ್ಯವಾಗಿ ಉಲ್ಲೇಖ ಮಾಡಿರೋ ವೈದ್ಯರು ಏನಂತಂದ್ರೆ ಇದು ಕ್ಲೋಸ್ ರೇಂಜ್ ಆಗಿದೆ, ಹತ್ತಿರದಿಂದಲೇ ಶೂಟ್ ಮಾಡಲಾಗಿದೆ. ಈ ಹತ್ತಿರದಿಂದ ಶೂಟ್ ಮಾಡಿದಂತ ಪರಿಣಾಮವಾಗಿ ತೊಡೆ ಆಗಿರ್ಬೋದು ಮತ್ತೆ ಕುತ್ತಿಗೆ ಭಾಗ ಆಗಿರ್ಬೋದು, ಎದೆ ಭಾಗಕ್ಕಾಗಿರ್ಬೋದು ಈ ಗುಂಡುಗಳೆಲ್ಲ ಹೊಕ್ಕಿ ಇಡೀ ದೇಹವನ್ನೇ ಅದು ಛಿದ್ರಗೊಳಿಸಿದೆ. ಈ ಎಲ್ಲಾ ಪೆಲೆಟ್ಸ್ ಗಳನ್ನು ಕೂಡ ಮತ್ತೆ ಅವ್ರು ಧರಿಸಿದಂತ ಬಟ್ಟೆಗಳನ್ನ ಕೂಡ ಎಲ್ಲವನ್ನೂ ಕೂಡ ತಾವು ವಶಕ್ಕೆ ಪಡೆದು ಪೊಲೀಸರ ತನಿಖೆಗೆ ಮತ್ತೆ FSL ಇದಕ್ಕೆ ನಾವು ಕೊಟ್ಟಿದ್ದೇವೆ ಅಂತ ವೈದ್ಯರು ಉಲ್ಲೇಖ ಮಾಡಿದ್ದಾರೆ. ಇನ್ನು ಈ ಒಂದು ಶೂಟೌಟ್ ನಡೆದಂತ ಘಟನೆಯ ಸಂದರ್ಭದಲ್ಲಿ ಒಟ್ಟು 12 ಮಂದಿ ಅರಣ್ಯ ಸಿಬ್ಬಂದಿಗಳು ಭಾಗವಹಿಸಿರ್ತಾರೆ. ಈ 12 ಮಂದಿ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ಪೊಲೀಸ್ ತನಿಖಾ ತಂಡ ಏನಿದೆ ಅವರನ್ನು ಎಲ್ಲರನ್ನೂ ಕೂಡ ವಿಚಾರಣೆಗೊಳಪಡಿಸಿದೆ. ಜೊತೆಗೆ ಈ ಶೂಟೌಟ್ ನಡೆದಂತಹ ಸ್ಥಳದಲ್ಲಿ ಏನ್ ಕಾಲ್ಕಿತ್ತಿರ್ತಾನೆ ಮಹಿಮಾದಾಸ್ ಅಂತ, ಇದ ಮುರಿಯಮಂಗಲ ಗ್ರಾಮದ 45 ವರ್ಷದ ಮಹಿಮಾದಾಸ್ ಅಂತ, ಈತನೇ ಏಕೈಕ ಒಬ್ಬ ಐ ವಿಟ್ನೆಸ್ ಆಗಿ ಈ ಪ್ರಕರಣದಲ್ಲಿ ಗುರುತಿಸಿಕೊಂಡಿದ್ದಾನೆ. ಅಂತಂದ್ರೆ ಅಲ್ಲಿ ಶೂಟೌಟ್ ನಡೆದಂತ ಸಂದರ್ಭದಲ್ಲಿ ಈತ ಓರ್ವನೇ ಅಲ್ಲಿಂದ ಬಚಾವಾಗಿ ಈಗ ಸದ್ಯ ಪೊಲೀಸ್ ತನಿಖೆಯಲ್ಲಿ ಈತ ಒಬ್ಬ ಸಾಕ್ಷಿದಾರನಾಗಿ ಪೊಲೀಸ್ ತನಿಖೆಯಲ್ಲಿ ಈತ ಒಬ್ಬ ಐ ವಿಟ್ನೆಸ್ ಆಗಿ ಗುರುತಿಸಿಕೊಂಡಿದ್ದಾನೆ. ಜೊತೆಗೆ ಅರಣ್ಯ ಇಲಾಖೆ ಒಂದು ಅವರದ ಒಂದು ಪ್ರಕರಣದಲ್ಲಿ ಈತ 4ನೇ ಆರೋಪಿಯಾಗಿ ತಲೆಮರೆಸಿಕೊಂಡಿರುವ 4ನೇ ಆರೋಪಿಯಾಗಿ ಈತ ಗುರುತಿಸಿಕೊಂಡಿದ್ದಾನೆ. ಈತನ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲು ಮಾಡಿದ್ದಾರೆ. ಈಗ 12 ಮಂದಿ ಸಿಬ್ಬಂದಿ ವಿಚಾರಣೆ ಜೊತೆಗೆ ಈತನ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಈಗ FSL ರಿಪೋರ್ಟ್ ಬಂದಿದೆ, ನೋಡೋಣ ಮುಂದೆ ಏನಾಗುತ್ತೆ ಈ ಪ್ರಕರಣ. ಥ್ಯಾಂಕ್ ಯು ಸುರೇಂದ್ರ ಎಲ್ಲ ಡೀಟೇಲ್ಸ್ಗೆ.